ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಇಲ್ಲದ ಕಮೆಂಟ್ ಬಂದಿತ್ತು ನನಗೆ ಈಗ ಸೆಕೆಂಡ್ ಎಕ್ಸಾಮ್ಗೆ 10 ಮಾರ್ಕ್ಸಿಂದು ವಿಂಡೆಕ್ಸ್ ನಂಬರ್ ಮಾಡಿ ಮೇಡಮ್ ಅಂತ ವಿನಯನ್ ಅವ್ರು ಹಾಕಿದ್ರಿ ನೀವು. ಈಗ ನಾನು 10 ಮಾರ್ಕ್ಸು ಮಾಡೆಲ್ ಕ್ವಶನ್ ಪೇಪರ್ ತೊಗೊಂಡಿದ್ದೀನಿ, ಜಸ್ಟ್ ತೋರಿಸ್ತೀನಿ ನಿಮಗೆ, ಕ್ಯಾಲ್ಕುಲೇಷನ್ ಎಲ್ಲ ಮಾಡಲ್ಲ ನಾನು. ಈಗ ಪ್ರೀವಿಯಸ್ ವೀಡಿಯೋಸಲ್ಲಿ ಇದೆ ನಂದು 10 ಮಾರ್ಕ್ಸದ್ದು, ನೀವು ಸರ್ಚ್ ಮಾಡಿಬಿಟ್ಟು 10 ಮಾರ್ಕ್ಸು ಫಿಕ್ಸಡು ಇಂಡೆಕ್ಸ್ ನಂಬರ್ ಅಂತ ಹೊಡೆದ್ರೆ ಅಲ್ಲೊಂದು ಬರುತ್ತೆ. ಈಗ ಮಾಡೆಲ್ ಕ್ವಶನ್ ಪೇಪರಲ್ಲಿ ಜಸ್ಟ್ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು. ಈಗ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ನೋಡಿ, ಕ್ಯಾಲ್ಕುಲೇಟ್ ದ ಮಾರ್ಷಲ್ ಎಡ್ಜವರ್ತ್ಸ್ ಆ್ಯಂಡ್ ಡಾರ್ಬಿಶ್ ಬೋಲೆಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಫ್ರಮ್ ದ ಫಾಲೋಯಿಂಗ್ ಡೇಟಾ ಅಂತಿದೆ. ಅದು ಐಟಮ್ಸ್ ಕೊಟ್ಟಿದ್ದಾರೆ, ಮಾರ್ಷಲ್ ಎಡ್ಜವರ್ತ್ ಮತ್ತು ಡಾರ್ಬಿಶ್ ಬೋಲೆ ಎರಡೇ ಕೇಳಿರೋದು ಇವರು. ಬೇಸ್ ಇಯರು ಮತ್ತು ಕರೆಂಟ್ ಇಯರು, ಪ್ರೈಸ್ ಕ್ವಾಂಟಿಟಿ. ಬೇಸ್ ಇಯರ್ ಯಾವಾಗಲೂ ಏನು ತೊಗೊಳ್ತೀರಾ ನೀವು? ಓಕೆ, ಈಗ ನೋಡಿ, ಇದು P0 ಬೇಸ್ ಇಯರ್ ಅಂದಾಗ ಯಾವಾಗಲೂ 0 ತೊಗೊಳ್ತೀರಿ. ಇದು ಕ್ವಾಂಟಿಟಿ, ಇದು ಪ್ರೈಸು P, ಅದಕ್ಕೆ ಬೇಸ್ ಇಯರ್ ಇರೋದ್ರಿಂದ 0 ತೊಗೊಂಡಿದ್ದೀನಿ. ಬೇಸ್ ಇಯರ್ ಕ್ವಾಂಟಿಟಿ ಇರೋದ್ರಿಂದ ಇದನ್ನು Q0 ತೊಗೊಳ್ತೀನಿ. ಇಲ್ಲಿ ಕರೆಂಟ್ ಇಯರು ಪ್ರೈಸು, ದಿಸ್ ಈಸ್ P1 ಆ್ಯಂಡ್ ದಿಸ್ ಒನ್ ಈಸ್ ಅ Q1. ಓಕೆ, ಈಗ ನೀವೇನು ಮಾಡ್ತೀರಾ, ಮಾರ್ಷಲ್ ಎಡ್ಜ್ವರ್ತ್ ಫಾರ್ಮುಲಾಗೆ ಹಾಕಬೇಕು ನಾವು. ಅದಕ್ಕೆ ಮಾರ್ಷಲ್ ಎಡ್ಜ್ವರ್ತಿಗೆ ಮಾಡಬೇಕು ಅಂತಂದರೆ ಇಲ್ಲಿ ಕ್ಯಾಲ್ಕುಲೇಷನ್ನು 4 ಕ್ಯಾಲ್ಕುಲೇಷನ್ ಬರುತ್ತೆ ನಿಮಗಿಲ್ಲಿ. ಇಲ್ಲಿ P0 Q0 ಅಲ್ಲೇ 2 ಇರೋದ್ರಿಂದ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡಿ ಫಸ್ಟು. ಆಮೇಲೆ P1 Q1 ಇದೆರಡು ಮಲ್ಟಿಪ್ಲೈ ಮಾಡ್ತೀರಾ, 17 × 10. ಓಕೆ, ದೆನ್ 170. ಓಕೆ, ಹಿಯರ್ P1 Q1 25 × 14. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಆ್ಯಂಡ್ ರೈಟ್ ದ ವ್ಯಾಲ್ಯೂ. ದೆನ್ P0 Q1. ಓಕೆ, ನೆಕ್ಸ್ಟು P1 Q0 ಕ್ಯಾಲ್ಕುಲೇಟ್ ಮಾಡ್ತೀರಾ. ಓಕೆ, ಈಗ ಇದನ್ನು 4 ಟೋಟಲ್ ತೊಗೊಳ್ತೀವಿ ನಾವು. ಮಲ್ಟಿಪ್ಲೈ ಮಾಡುವಾಗ ಸರಿಯಾಗಿ ಮಾಡಿ. P0 Q1 ಅಂತಿದೆಯಲ್ಲ, P0 ಮತ್ತು Q1 ಫಸ್ಟ್ ಕಾಲಮು ಲಾಸ್ಟ್ ಕಾಲಮು ಸರಿಯಾಗಿ ನೋಡಿ ಮಾಡಿ. P1 ಮತ್ತು Q0 P1 Q0 25 × 10 250. ಓಕೆ, 4 ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಈಗೇನು ಮಾಡ್ತೀರಿ ನೀವು, ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಫಾರ್ಮುಲಾ ಏನು ಫಾರ್ಮುಲಾ ಇದರಲ್ಲಿ ಅಂತಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಮಾರ್ಷಲ್ ಎಡ್ಜ್ವರ್ತ್ P01 × ಮಾರ್ಷಲ್ ಎಡ್ಜ್ವರ್ತ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ P1 Q0 ಪ್ಲಸ್ ಸಮೇಷನ್ ಆಫ್ P0 P1 Q1. ಓಕೆ, ಡಿವೈಡ್ ಬೈ ದ ಹೋಲ್ ಡಿವೈಡ್ ತೊಗೋಬೇಕು ಮಾರ್ಷಲ್ ಎಡ್ಜ್ವರ್ತ್ಗೆ. ಸಮೇಷನ್ ಆಫ್ P0 Q0 ಅಂದರೆ ಇದು ಲಾಸ್ಟ್ ಪಿಯರ್ಸ್ ಇದ್ದಂಗೆ, ಬಟ್ 2 ಪ್ಲಸ್ ಬರುತ್ತೆ ನಿಮ್ಗೆ, ಹೋಲ್ ಡಿವಿಷನ್ ಬಂದುಬಿಟ್ಟು. ನೆಕ್ಸ್ಟು P0 Q1 ಓಕೆ ಇಂಟು 100. ಓಕೆ, ಇಲ್ಲಿ 4 ಕ್ಯಾಲ್ಕುಲೇಟ್ ಮಾಡಿರ ನೀವು. P0 Q0 ಇದೆ, P1 Q1 ಇದೆ, P1 Q0 ಇದೆ ಅಲ್ಲ ಲಾಸ್ಟು, ಅದು ಪ್ಲಸ್ P1 Q1 ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ. ಕ್ಯಾಲ್ಕುಲೇಟ್ ಮಾಡಿ ಬಂದ ಆನ್ಸರ್ನ ಇಲ್ಲಿ ಬರೀತೀರಾ. ಓಕೆ, ಇಂಟು 100 ಮಾಡೋದನ್ನು ಮರಿಬೇಡಿ ಅಲ್ಲಿ, ಇಂಟು 100. ದೆನ್ P01 ಆಫ್ ಡಾರ್ಬಿಶ್ ಬೋಲೆ. ಡಾರ್ಬಿಶ್ ಬೋಲೆ ಅಂದಾಗ 1/2 ಟೈಮ್ಸ್ ಲಾಸ್ಟ್ ಪಿಯರ್ಸ್ ಅಂದರೆ P1 Q0 ಡಿವೈಡ್ ಬೈ ಸಮೇಷನ್ ಆಫ್ P0 Q0 ಪ್ಲಸ್ ಸಮೇಷನ್ ಆಫ್ P1 Q1 ಡಿವೈಡ್ ಬೈ ಸಮೇಷನ್ ಆಫ್ P0 Q1. ಓಕೆ, ಇಂಟು 100. ಇದನ್ನು ಮಾಡಿಬಿಟ್ರಿ ಅಂತಂದರೆ ನೀವು ಫಸ್ಟ್ ಏನು ಮಾಡಿ, ಇದನ್ನು ಡಿವೈಡ್ ಮಾಡ್ಕೊಳ್ತೀರಾ. ಆಮೇಲೆ ಇಲ್ಲೊಂದು ವ್ಯಾಲ್ಯೂ 1/2 ಹಾಗೆ ಇಡಿ, 1/2 ಹಾಗೆ ಇಟ್ಬಿಟ್ಟು ಇಲ್ಲೊಂದು ವ್ಯಾಲ್ಯೂ ಬರುತ್ತೆ, ಪ್ಲಸ್ ಇಲ್ಲೊಂದು ವ್ಯಾಲ್ಯೂ ಬರುತ್ತೆ. ನಿಮಗೆ 2 ವ್ಯಾಲ್ಯೂನ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟು 2 ವ್ಯಾಲ್ಯೂನ ಆ್ಯಡ್ ಮಾಡ್ಕೊಂಬಿಟ್ಟು ಇಲ್ಲಿ ಒಂದೇ ವ್ಯಾಲ್ಯೂ ಬರುತ್ತೆ. ಅದಕ್ಕೆ ಏನು ಮಾಡಿ, ಇಂಟು ಡಿವೈಡ್ ಬೈ 2 ಮಾಡ್ಕೊಳ್ಳಿ. ಫಸ್ಟು ಡಿವೈಡ್ ಬೈ 2 ಮಾಡಿಕೊಂಡ್ರೆ ಒಂದು ವ್ಯಾಲ್ಯೂ ಬರುತ್ತೆ, ಅದಕ್ಕೆ ಇಂಟು 100 ಮಾಡಿದಾಗ ಯು ಆರ್ ಗೆಟಿಂಗ್ ಆ್ಯಸ್ ಅ ಸೇಮ್ ಆನ್ಸರ್. ಇದು ಆಲ್ಮೋಸ್ಟ್ ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ಮಾರ್ಷಲ್ ಎಡ್ಜ್ವರ್ತ್ ಕೂಡ ನೀವು ಡಿವೈಡ್ ಮಾಡ್ಕೊಳ್ಳೋಂಗಿಲ್ಲ. ಇಲ್ಲೊಂದು ವ್ಯಾಲ್ಯೂ ಪ್ಲಸ್ ಇಲ್ಲೊಂದು ವ್ಯಾಲ್ಯೂನ ಆ್ಯಡ್ ಮಾಡ್ಕೊಳ್ತೀರಾ. ಇಲ್ಲಿ ವ್ಯಾಲ್ಯೂನ ಆ್ಯಡ್ ಮಾಡ್ಕೊಂಬಿಟ್ಟು ಆಮೇಲೆ ಡಿವೈಡ್ ಮಾಡ್ತೀರಾ. ಆವಾಗ ನೀವು ಇಂಟು 100 ಮಾಡಿಬಿಟ್ಟು ನಿಮಗೆ ಆನ್ಸರ್ ಬರುತ್ತಲ್ಲಿ. ಮೋಸ್ಟ್ ಪ್ರಾಬಬ್ಲಿ 114 ಇರ್ಬೋದು, 140 ಇರ್ಬೋದು, 116 ಇರ್ಬೋದು. ಯಾವುದೋ ಒಂದೆರಡು ನಿಯರ್ ಆನ್ಸರ್ ಸಿಗುತ್ತೆ ನಿಮಗೆ ಮಾರ್ಷಲ್ ಎಡ್ಜ್ವರ್ತ್ ಮತ್ತು ಡಾರ್ಬಿಶ್ ಬೋಲೆ. ಇದೇನಿದೆ ಅಲ್ಲ, ಇದು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಲ್ಲಿ 10 ಮಾರ್ಕ್ಸ್ಗೆ ಅವರು
ಕೇಳಿರೋದು. ಯೂಶಲಿ ಲಾಸ್ಟ್ ಟೈಮ್ ನೋಡಿ ಫಸ್ಟ್ ಎಕ್ಸಾಮಲ್ಲಿ ಮಾಡಲ್ ಕ್ವಶನ್ ಪೇಪರ್ ರೆಫರ್ ಮಾಡಿದರೆ ಸಾಕು, ಅದರಲ್ಲಿರುವಂಥ ಕ್ವಶನ್ಸೇ ಜಾಸ್ತಿ ಬಂದಿರೋದು. ಓಕೆ, ಈಗ ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರ್ನ ನೋಡೋಣಂತೆ. ಓಕೆ, ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರಲ್ಲಿ ಎ ಆ್ಯಂಡ್ ಬಿ ಅಂತ 2 ಕ್ವಶನ್ ಇದೆ. ಹೌದಾ, ಒಂದು ಸಿಂಪಲ್ ಜಾಮೆಟ್ರಿಕ್ ಮೀನ್ ಪ್ರೈಸ್ ಇಂಡೆಕ್ಸ್ ನಂಬರ್ ಫಾರ್ ದ ಫಾಲೋಯಿಂಗ್ ಡೇಟಾ ಮತ್ತು ಒಂದು ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಈಗ ಇದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ. ಇದು 2018 ಮತ್ತು 2023 ಕೊಟ್ಟಿದ್ದಾರೆ. ಇಲ್ಲಿ ಪ್ರೈಸ್ ಕೊಟ್ಟಿದ್ದಾರೆ. ಇಲ್ಲಿ ಲಾಸ್ಟಿಗೆ ತೋರಿಸ್ತೀನಿ ನೋಡಿ. ಜಾಮೆಟ್ರಿಕ್ ಮೀನು ಇಲ್ಲಿ ಅವ್ರೇನು ಕೊಟ್ಟಿರೋದು ಅಂತಂದರೆ P0 ಮತ್ತು P1 ಮತ್ತು P1 ಕೊಟ್ಟಿರೋದು. ಹೌದಾ, 2 ಕಾಲಮ್ಸು, ಒಂದು ಕರೆಂಟ್ ಇಯರು, ಒಂದು ಬೇಸ್ ಇಯರು. ನೀವೇನು ಕ್ಯಾಲ್ಕುಲೇಟ್ ಮಾಡ್ತೀರಾ? P1 ಡಿವೈಡ್ ಬೈ P0 ಇಂಟು 100 ಕ್ಯಾಲ್ಕುಲೇಟ್ ಮಾಡ್ತೀರಾ. ಆಮೇಲೆ ಇದನ್ನು ಲಾಗ್ P ತೊಗೊಳ್ತೀರಿ. ಲಾಗ್ ಹೆಂಗೆ ಮಾಡೋದು ಅಂತ ಒಂದು ವಿಡಿಯೋದಲ್ಲಿ ಇದೆ, ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಇದನ್ನು ಹಾಕಿರ್ತೀನಿ ಅಂತೆ. ಅದನ್ನು ಲಾಗ್ P ತೊಗೊಂಡ್ಬಿಟ್ಟು ಆಮೇಲೆ ಇದನ್ನು ಟೋಟಲ್ ತೊಗೊಳ್ತೀರಾ. ಓಕೆ, ದೆನ್ ದ ಜಾಮೆಟ್ರಿಕ್ ಮೀನ್ ಫಾರ್ಮುಲಾ NT log of summation of log P divided by N. ಓಕೆ, ಇದನ್ನು ಲಾಗ್ P ಡಿವೈಡ್ ಬೈ N. ಲಾಗ್ P ಅಂತಂದರೆ ಇಲ್ಲಿ ಟೋಟಲ್ ತೊಗೊಂಡಿರ್ತಿರಲ್ಲ, ಆ ಟೋಟಲ್ಲು ಡಿವೈಡ್ ಬೈ 5 ಐತಾ 6 ಐತಾ ನೋಡಿ, 1 2 3 4 ಇದೆ. ಡಿವೈಡ್ ಬೈ 4 ಮಾಡ್ತೀರಿ. ಆ ವ್ಯಾಲ್ಯೂ ಡಿವೈಡ್ ಬೈ 4. ಮತ್ತು ಅದು ಒಂದು ವ್ಯಾಲ್ಯೂ ಬರುತ್ತೆ ನಿಮಗೆ, NT log of. ಓಕೆ, 2 ಪಾಯಿಂಟ್ ಇರ್ಬೋದು, ಎಷ್ಟು ಬರುತ್ತೆ ಅದು, 2.0543 ಹಿಂಗೇನೋ ಬರುತ್ತೆ. ಆವಾಗ NT logನ 0.05 ಇನ್ 4th ಕಾಲಮ್ ಆ್ಯಂಡ್ 3rd ಮೀನ್ ಡಿಫ್ರೆನ್ಸ್ ನೋಡಿಬಿಟ್ಟು ನಿಮಗೆ ಒಂದು ವ್ಯಾಲ್ಯೂ ಬರ್ಬೋದು, 1 4 5 6 ಅಂತ ಹೇಳಿ. ಇಲ್ಲಿ 2 ಪಾಯಿಂಟ್ ಇರೋದ್ರಿಂದ ಆಫ್ಟರ್ 3 ಡಿಜಿಟ್ಸ್ ಯು ಆರ್ ಗಿವಿಂಗ್ ಆ್ಯಸ್ ಅ ಪಾಯಿಂಟ್. ಇದು ಜಾಮೆಟ್ರಿಕ್ ಮೀನು ಫಸ್ಟ್ದಿದು, ಇದ್ದಿದ್ದು 5 ಮಾರ್ಕ್ಸ್ಗೆ. ಸೆಕೆಂಡ್ ಬಂದುಬಿಟ್ಟು ನಿಮಗಿಲ್ಲೇ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ಬೈ ಯೂಸಿಂಗ್ ಎಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಆ್ಯಂಡ್ ಕಮೆಂಟ್ ಎಂದಿದ್ದಾರೆ. ಬೇಸ್ ಇಯರ್ ಕ್ವಾಂಟಿಟಿ ಅಂದಾಗ ಇಲ್ಲಿ Q0 ಬರುತ್ತೆ. ಪ್ರೈಸ್ ಆಫ್ ದ ಬೇಸ್ ಇಯರ್ ಈಸ್ P0, ದಿಸ್ ಈಸ್ P1. ಓಕೆ, ಎಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂದಾಗ P1 Q0 ಫಸ್ಟು, P0 Q0 ಅಂದರೆ ಸೇಮ್ ಆ್ಯಸ್ ಲಾಸ್ಟ್ ಇಯರ್ಸು. ಎಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂದರೆ ಸೇಮ್ ನೋಡಿ, ಇಲ್ಲಿ P0 1 ಆಫ್ ಎಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂದರೆ ಸಮೇಷನ್ ಆಫ್ P1 Q0 ಡಿವೈಡ್ ಬೈ ಸಮೇಷನ್ ಆಫ್ P0 Q0 ಇಂಟು 100. ಓಕೆ, ಇಂಟು 100 ಮಾಡಿದಾಗ ನಿಮಗಲ್ಲಿ ಆನ್ಸರ್ ಬರುತ್ತೆ. ಇದ್ರ ಟೋಟಲು ಡಿವೈಡ್ ಬೈ ದಿಸ್ ಟೋಟಲ್ ಇಂಟು 100 ಮಾಡಿದರೆ ಕಮೆಂಟ್ ಅಂದಿದ್ದಾರಲ್ಲ, ಈಗ ಕಮೆಂಟ್ ಅಂದಾಗ ಏನು ಬರೀತೀರಿ ನೀವು? 116 ಬಂತು ಅಂದ್ಕೊಳ್ಳೋಣಂತೆ ಆನ್ಸರ್, 116.8 ಅಂದ್ಕೊಳ್ಳೋಣ. ಅಂದರೆ 100 ಮೈನಸ್ ಮಾಡಿಬಿಡ್ಬೇಕು ನೀವು. ಇದರಲ್ಲಿ 16.8% ಇನ್ಕ್ರೀಸಸ್ ಅಂತ ಬರಿಬೇಕಲ್ಲಿ. ಮೇಲೆ ಯಾವುದು 100 ಮೇಲ್ಗಡೆ ಏನು ಬಂದಿರುತ್ತಲ್ಲ ಅದನ್ನಲ್ಲಿ ಇನ್ಕ್ರೀಸಸ್ ಅಂತ ನಾವು ಹೇಳ್ತೀವಿ. ಇದು ನಿಮಗೆ ಸೆಕೆಂಡ್ ಮಾಡಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ 2 ಕ್ವಶನ್ನು ಹೆಂಗೆ ಸಾಲ್ವ್ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ನಿಮ್ಗೆ ತಿಳಿದಿಲ್ಲ, ಇಲ್ಲ ಪೂರ್ತಿ ಕ್ಲಿಯರಾಗಿ ಮಾಡಿ ಮೇಡಮ್ ಅಂತಂದರೆ ಮಾಡಿ ತೋರಿಸ್ತೀನಂತೆ. ಓಕೆ ಸ್ಟೂಡೆಂಟ್ಸ್, ಈಗ ಥರ್ಡ್ ಮಾಡಲ್ ಕ್ವಶನ್ ಪೇಪರಲ್ಲಿ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟು, ಅದು TRT FRT ಬಂದಿರುತ್ತೆ ಅಂದ್ಕೊಳ್ತೀನಿ. ನೋಡೋಣ ಅದನ್ನು. ನೋಡಿ, ಇದು ಥರ್ಡ್ ಮಾಡಲ್ ಕ್ವಶನ್ ಪೇಪರು. ಶೋ ದ್ಯಾಟ್ ಫಿಶರ್ಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ ಟೈಮ್ ರಿವರ್ಸಲ್ ಟೆಸ್ಟ್ ಆ್ಯಂಡ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಫಾರ್ ದ ಫಾಲೋಯಿಂಗ್ ಡೇಟಾ ಅಂದಾರ. ಹೌದಾ, ಇಲ್ಲಿ ಅವರು ಏನು ಫಿಶರ್ಸ್ ಇಂಡೆಕ್ಸ್ ನಂಬರ್ ಮಾಡೋದನ್ನಂತೂ ಕೇಳಿಲ್ಲ, ಬಟ್ TRT FRTನ ನೀವು ಮಾಡಬೇಕಲ್ಲಿ. ಈಗ 2018 ಅಂದರೆ ಬೇಸ್ ಇಯರ್ ಇದು. ಹೌದಾ, ಪ್ರೈಸ್ ದಿಸ್ ಈಸ್ P0, this is P0 and this one is a Q0, this is P1, this is Q1. Next same P0 Q0, P1 Q1, P0 Q1, P1 Q0. ಇಷ್ಟು 4 ಕ್ಯಾಲ್ಕುಲೇಟ್ ಮಾಡ್ತೀರಾ.
ಈಗ ಟಿ ಆರ್ ಟಿ ಫಾರ್ಮುಲಾ ನೋಡೋಣ. ಟಿ ಆರ್ ಟಿ ಇಸ್ ಈಕ್ವಲ್ಸ್ ಟು P01 ಇಂಟು P10 ಇಸ್ ಈಕ್ವಲ್ಸ್ ಟು 1. ಹೌದಾ? ಇದು ಟಿ ಆರ್ ಟಿ ಫಾರ್ಮುಲಾ ಇಲ್ಲಿ 4 ಮಾರ್ಕ್ಸು, ಇಲ್ಲೊಂದು 5 ಮಾರ್ಕ್ಸ್ ನಿಮಗೆ. ಓಕೆ, ಇದು ಫಾರ್ಮುಲಾ ಬರೆದ್ರೆ 5 ಮಾರ್ಕ್ಸ್ ಇಲ್ಲೇ ಬಂದುಬಿಡುತ್ತೆ ನಿಮಗೆ 5 ಮಾರ್ಕ್ಸು. ಈಗ P01 ಅಂತಂದ್ರೇನು? ಯಾವುದು? ಫಿಶರ್ಸ್ ಇಂಡೆಕ್ಸ್ ನಂಬರ್ ಮಾಡಬೇಕು ನೀವು. ಫಿಶರ್ಸ್ ಇಂಡೆಕ್ಸ್ ನಂಬರ್ನ ಸ್ಕ್ವೇರ್ ರೂಟ್ ಆಫ್ ಸಮೇಷನ್ ಆಫ್ P1 Q0 ಡಿವೈಡ್ ಬೈ ಸಮೇಷನ್ ಅಂದರೆ ಲಾಸ್ಟ್ ಪಿಯರ್ಸು ಇಂಟು ಬರುತ್ತಿಲ್ಲ. ಯಾವಾಗಲೂ ಫಿಶರ್ಸು ನೀವು ಸ್ಕ್ವೇರ್ ರೂಟ್ ತಗೊಂಡಾಗ ಅಲ್ಲಿ ಮಲ್ಟಿಪ್ಲಿಕೇಶನ್ ಹಾಕಬೇಕು. P1 Q1 ಡಿವೈಡ್ ಬೈ ಸಮೇಷನ್ ಆಫ್ P0 Q1 ಇಂಟು ದ ಅಗೇನ್ ಸ್ಕ್ವೇರ್ ರೂಟ್. ಬಟ್ P ಇಲ್ಲಿ 1 ಇದ್ದಲ್ಲಿ 0 ಇದ್ದಲ್ಲಿ 1 ಹಾಕ್ತೀವಿ ನಾವು. P0 Q1 ಡಿವೈಡ್ ಬೈ ಸಮೇಷನ್ ಆಫ್ P1 Q1 ಇಂಟು ಸಮೇಷನ್ ಆಫ್ P0 Q0 ಡಿವೈಡ್ ಬೈ ಸಮೇಷನ್ ಆಫ್ P1 Q0. ಓಕೆ, ಇಲ್ಲಿ ಇದು 4 ಇಲ್ಲಿ ಮಾಡಿರಲ್ಲ ಟೋಟಲು, ಅದನ್ನು ಇಲ್ಲಿ ಸಬ್ಸ್ಟ್ಯೂಟ್ ಮಾಡಿಬಿಡ್ತೀರಿ ನೀವು. ಎಲ್ಲ ವ್ಯಾಲ್ಯೂಸ್ನು ಸಬ್ಸ್ಟ್ಯೂಟ್ ಮಾಡಿದಾಗ ಎಲ್ಲ ಇಲ್ಲಿ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ ನಿಮಗೆ. ವ್ಯಾಲ್ಯೂಸ್ ಕ್ಯಾನ್ಸಲ್ ಆಗಿಬಿಟ್ಟು ಇಲ್ಲಿ P1 Q0 P0 Q1 P0 Q1 P1 Q1 P1 Q1 P0 Q0 P0 Q0. ಬಟ್ ವ್ಯಾಲ್ಯೂಸ್ ಹಾಕಿರ್ತೀರಿ ನೀವು. ವ್ಯಾಲ್ಯೂಸ್ ಹಾಕಿಬಿಟ್ಟು ಅಲ್ಲಿ ಕ್ಯಾನ್ಸಲ್ ಮಾಡ್ತೀರಾ, ಅದು ಈಕ್ವಲ್ ಟು 1 ಬರುತ್ತಲ್ಲಿ. ಇದು ಟಿ ಆರ್ ಟಿ. ಈಗ ಇಲ್ಲಿ ನಿಮಗೆ 5 ಮಾರ್ಕ್ಸ್ ಕಂಪ್ಲೀಟ್ ಆಯಿತು. ಈಗ ಎಫ್ ಆರ್ ಟಿಗೆ ನೋಡಿ, ಇಲ್ಲಿ ಸ್ಟೆಪ್ಪಿಗೆ 1 ತೊಗೊಂಡಾರೆ, 5 6 7 ಆಯಿತು. ಇನ್ನು 3 ಮಾರ್ಕ್ಸ್ ಅಷ್ಟೇ ಇಲ್ಲಿ. ಎಫ್ ಆರ್ ಟಿ ಈಸ್ P01 ಇಂಟು Q01 ಇಸ್ ಈಕ್ವಲ್ಸ್ ಟು V01. ಇಲ್ಲಿ ಬರೀ ಟೈಮ್ ಚೇಂಜ್ ಆಗುತ್ತೆ, ಬಟ್ ಇಲ್ಲಿ ಫ್ಯಾಕ್ಟರ್ ಚೇಂಜ್ ಆಗುತ್ತೆ. ಸೇಮ್ ಸಮೇಷನ್ ಆಫ್ P1 Q0 ಡಿವೈಡ್ ಬೈ ಸಮೇಷನ್ ಆಫ್ P0 Q0 ಇಂಟು ಸಮೇಷನ್ ಆಫ್ P1 Q1 ಡಿವೈಡ್ ಬೈ ಸಮೇಷನ್ ಆಫ್ P0 Q1 ಇಂಟು ದ ಸ್ಕ್ವೇರ್ ರೂಟ್ ಆಫ್ summation of Q1 P0 divided by summation of Q0 P0 into summation of Q1 P1 divided by summation of Q0 P1. ಓಕೆ, P ಇದ್ದಲ್ಲಿ Q ಹಾಕೀನಿ, Q ಇದ್ದಲ್ಲಿ P ಹಾಕೀನಿ. ಆಮೇಲೆ ನೀವು ವ್ಯಾಲ್ಯೂಸ್ ಇಲ್ಲಿ ಮಾಡಿರಲ್ಲ, ಇದೇ ವ್ಯಾಲ್ಯೂಸ್ ಇಲ್ಲೇ ಸಬ್ಸ್ಟ್ಯೂಟ್ ಮಾಡ್ತಾ ಹೋಗ್ತೀರಿ. ಈಗ ಇದನ್ನು ಹೆಂಗೆ ಮಾಡೋದ್ರಿ ಮೇಡಮ್? ಇಲ್ಲಿ Q ಫಸ್ಟ್ ಇದೆ ಅಲ್ಲ ಅಂತ ಕೇಳಿದರೆ, ಇಲ್ಲಿ P0 Q1 ಇದೆ ಅಲ್ಲ ವ್ಯಾಲ್ಯೂ, P0 Q1 ಈ ವ್ಯಾಲ್ಯೂನ ಹಾಕ್ತೀರಾ ಇಲ್ಲಿ. ಓಕೆ, ಇಲ್ಲಿ Q0 P0 ಅಂದರೂ ಒಂದೇ, P0 Q0 ಅಂದರೂ ಒಂದೇ, Q1 P1 ಅಂದರೂ ಒಂದೇ, P1 Q1 ಅಂದರೂ ಒಂದೇ, ಸೇಮ್ ವ್ಯಾಲ್ಯೂ. ಇಲ್ಲೂ ಕೂಡ P1 Q0 ವ್ಯಾಲ್ಯೂ ಏನು ಬರುತ್ತಲ್ಲ ಅದನ್ನು ಹಾಕಿದಾಗ ನಮಗಲ್ಲಿ 2 ವ್ಯಾಲ್ಯೂ ಹಾಗೆ ಉಳಿಯುತ್ತೆ. ಆ 2 ವ್ಯಾಲ್ಯೂ ಅಂದರೆ ಸಮೇಷನ್ ಆಫ್ P1 Q1 ಹಾಗೆ ಉಳಿಯುತ್ತೆ, ಡಿವೈಡ್ ಬೈ ಸಮೇಷನ್ ಆಫ್ P0 Q0 ಉಳಿಯುತ್ತಲ್ಲೇ. ಸ್ಕ್ವೇರ್ ಬಂದುಬಿಟ್ಟು ಕ್ಯಾನ್ಸಲ್ ಆಗಿ ಸ್ಕ್ವೇರ್ ರೂಟು ಕೂಡ ಕ್ಯಾನ್ಸಲ್ ಆಗಿ 2 ವ್ಯಾಲ್ಯೂಸ್ ಬರುತ್ತೆ. ಅದು V0, ದಟ್ ಈಸ್ ಈಕ್ವಲ್ಸ್ ಟು V01. ಓಕೆ, ಇಸ್ ಇಟ್ ಕ್ಲಿಯರ್? ನೋಡಿ, ನನಗೆ ಕ್ಲಿಯರಾಗಿ ಮಾಡಿ ತೋರಿಸಿದ್ದೀನಿ ಇದನ್ನು ನಿಮಗೆ. ಇದನ್ನು ನೀವು ನಾಳೆ ಇದು ಎಕ್ಸಾಮಲ್ಲಿ ಈ 3 ಕ್ವಶನ್ನಲ್ಲೇ 1 ಕ್ವಶನ್ ಗ್ಯಾರಂಟಿ ಫಿಕ್ಸ್ಡ್ ಕ್ವಶನ್ ಬರೋದು ನಿಮಗೆ 100%. ಒಂದು ಟಿ ಆರ್ ಟಿ ಎಫ್ ಆರ್ ಟಿ ಕೇಳ್ಬೋದು ಅವರು, ಭಾಳ ಅಂದರೆ ಇಲ್ಲ ಮಾರ್ಷಲ್ ಎಜ್ವತ್ತು, ಡಾರ್ಬಿಶ್ ಬೋಲೆ ಅಥವಾ ಇದನ್ನು ಕೇಳ್ಬೋದು, ಅಲ್ಲಿ ಫಿಶರ್ಸ್ ಕೇಳ್ಬೋದು, ಲಾಸ್ಟ್ ಪಿಯರ್ಸ್, ಪಾಸ್ಟೇಸ್ ಕೇಳ್ಬೋದು. ಇನ್ನೊಂದು ಕ್ವಶನ್ ಬಂದುಬಿಟ್ಟು ನಿಮಗೆ ಜಾಮೆಟ್ರಿಕ್ ಮೀನು ಮತ್ತು ಇನ್ನೊಂದು ವೇಟೆಡು ಕೇಳ್ಬೋದು. ಅಲ್ಲಿ ವೇಟ್ ಅಂತ ಕೊಟ್ಬಿಟ್ಟು ಫಸ್ಟ್ ಎಕ್ಸಾಮಲ್ಲಿ ಕೊಟ್ಟಿದ್ರಲ್ಲ ಅದರಲ್ಲೂ ಕೂಡ ಕೇಳ್ಬೋದು. ಈ 3 ಕ್ವಶನ್ನಲ್ಲಿ ನಿಮಗೆ ಯಾವುದಾದ್ರೂ ಒಂದು ಕ್ವಶನ್ನು ಗ್ಯಾರಂಟಿಯಾಗಿ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಚೆನ್ನಾಗಿ ಮಾಡಿ ಎಕ್ಸಾಮು, ಸ್ಕೋರ್ ಮಾಡಿ. ನೀವು ಕೂಡ ಇಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿಕೊಂಡು ಮುಂದೆ ಡಿಗ್ರಿ ಮಾಡಬೇಕು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮತ್ತು ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.